ನಿನ್ನೆ ಸಂಜೆ ಕೆಲಸದಿಂದ ಮನೆಗೆ ಬರುವಾಗ ಬೇಕ್ರಿಯ ಕಡೆಗೆ ನಡೆದೆ ನಾನು. ಮಗನಿಗೇನಾದರೂ ತಿಂಡಿ ತೊಗೊಂಡೋಗೋಣ ಅಂತ. ಹಾಗೆ ಅಲ್ಲಿ ಒಬ್ಬರು ನಿಂತಿದ್ದರು. ಬ್ರೆಡ್ ಗುಲ್ಕನ್ ಕೊಡಿ ಎಂದು ಕೇಳಿ ತಗೊಂಡ್ರು. ಅವರು ಅದನ್ನು ತಂದು ಕೊಟ್ಟಿದ್ದ ತಕ್ಷಣ ನಾನು ಅದರ ಕಡೆಗೆ ನೋಡಿದೆ. ಅದು ನನ್ನ ಕೇಳಿದಂತಿತ್ತು. ನೀನು ನನ್ನ ಮರ್ತೋದಿಯ ಗೆಳತಿ ಎಂದು. ಆಗ ನಾನು ಮತ್ತೆ ಬಾಲ್ಯಕ್ಕೆ ಜಾರಿದೆ. ನಮಗೆ ಆಗ 5 ಪೈಸೆ 10 ಪೈಸೆ ಚಲಾವಣೆಯಲ್ಲಿ ಇದ್ದ ಕಾಲ ನಮ್ಮ ಕಾಲ. ಪದ್ಮಕ್ಕ ಯಾವಾಗಾದರೂ ತರಕಾರಿ ತಗೋಬಾ ಎಂದು ಕಳಿಸಿದರೆ 5 ಪೈಸೆ ಕೊಡುತ್ತಿದ್ದರು. ನಾನು ಆ 5 ಪೈಸೆಯನ್ನು ಭದ್ರವಾಗಿ ಎತ್ತಿಟ್ಟುಕೊಳ್ಳುತ್ತಿದ್ದೆ. ವಾರದಲ್ಲಿ 4 ದಿವಸ ಅಂಗಡಿಗೆ ಹೋದರೆ 20 ಪೈಸೆ ಆಗುತ್ತಿತ್ತು ನಂದು. ಪದ್ಮಕ್ಕ ಕೊಡುತ್ತಿದ್ದ 5 ಪೈಸೆ ಅದನ್ನು ಜೋಪಾನ ಮಾಡಿ ಇಟ್ಟುಕೊಂಡು ನಮ್ಮನೆಯಿಂದ 10 ಮೀಟರ್ ದೂರದಲ್ಲಿದ್ದ ರಾಮು ತಾತನ ಅಂಗಡಿಗೆ ಓಡಿ ಹೋಗುತ್ತಿದ್ದೆ. ತಾತನ ಕೈಗೆ 20 ಪೈಸೆ ಕೊಟ್ಟರೆ ಈಗೊಂದು ಬ್ರೆಡ್ ಕೊಟ್ಟು ಬನ್ನಿನೊಳಗೆ ಹೀಗೆ ಅರ್ಧ ಕಟ್ ಮಾಡಿ ಅದರೊಳಗಡೆ ಗುಲ್ಕನ್ ಹಾಕಿ ಕೊಡುತ್ತಿದ್ದರು. ಒಂದು ನ್ಯೂಸ್ ಪೇಪರ್ನಲ್ಲಿ ಕಟ್ಟಿ ಕೊಡುತ್ತಿದ್ದರು. ಮನೆಗೆ ಅದನ್ನು ತೆಗೆದುಕೊಂಡು ಓಡಿ ಬಂದು ಮೂಲೆಯಲ್ಲಿ ಕುಳಿತುಕೊಂಡು ಒಬ್ಬಳೇ ಸವಿಯುತ್ತಿದ್ದೆ. ಏನೋ ದೊಡ್ಡ ನಾನು ಪಂಚಾಮೃತ ತಿನ್ನುವ ಹಾಗಷ್ಟು ನಮಗೆ ಖುಷಿ. ಮೂಲೆಯಲ್ಲಿ ಕೂತ್ಕೊಂಡು ಆ ಪೇಪರ್ ಸರಸರ ಸರಸರ ಎನ್ನುತ್ತಿತ್ತು. ಅಮ್ಮ ಅಡುಗೆ ಮನೆಯಿಂದ ಏನೇ ಮಗ ಸರಸರ ಅಂತ ಇದೆ ಅಂದರೆ, ಅಮ್ಮ ಏನು ಇಲ್ಲಮ್ಮ, ಬುಕ್ಕು ಓದ್ಕೋತಾ ಇದ್ದೀನಿ ಎಂದು ಸುಳ್ಳು ಹೇಳುತ್ತಿದ್ದೆ. ಎಷ್ಟು ಚೆಂದದ ಬ್ರೆಡ್ ಗುಲ್ಕನ್ನು ತಿನ್ನುವ ಆ ಸಮಯ, ಆ ಸ್ವಾದಿಷ್ಟವಾದ ಗುಲ್ಕನ್ನು ಆ ರಾಮು ತಾತನ ಅಂಗಡಿಯಲ್ಲಿ ತಗೊಂಡು ತಿನ್ನುವಷ್ಟು ರುಚಿ ಇಲ್ಲದಿದ್ದರೂ ಆ ನೆನಪು ಮಾತ್ರ ಅಷ್ಟೇ ರುಚಿಯಾಗಿದೆ. ಬಾಲ್ಯದ ದಿನಗಳಲ್ಲಿ ನಮ್ಮ ಕಷ್ಟಗಳಲ್ಲಿ ಭಾಗಿಯಾದ ಈ ಬನ್ನು ಗುಲ್ಕನ್ನು ಎಷ್ಟೋ ದಿನಗಳ ಹಸಿವಿನಲ್ಲಿ ನಮಗೆ ಇದು ಭಾಗಿಯಾಗಿದೆ. ನನಗೆ ಇದು ಎಷ್ಟು ಇಷ್ಟ ಆಯಿತು ಅಂದರೆ, ಇವತ್ತು ಈ ಬ್ರೆಡ್ಡು ಗುಲ್ಕನ್ ತಂದು ತಿಂದು ತುಂಬ ಇಷ್ಟ ಆಯಿತು. ಎಷ್ಟೋ ದಿನದ ವರ್ಷಗಳ ಮೇಲೆ ತಂದು ಮನಸ್ಫೂರ್ತಿಯಾಗಿ ಬ್ರೆಡ್ಡು ಗುಲ್ಕನ್ ತಿಂದೆ. ಇದು ನನ್ನ ಬಾಲ್ಯದ ಉಪಕಥೆ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಬ್ರೆಡ್ಡು ಗುಲ್ಕನ್ ಆ ಕಾಲದಲ್ಲಿ 70-80ರ ದಶಕದ ಇದು ಮಾತು, ಯಾರೆಲ್ಲ ಆಗೆಲ್ಲ ಈ ಥರ ಬ್ರೆಡ್ಡು ಬನ್ನು ನೀವು ಇಷ್ಟಪಟ್ಟು ತಿಂತಾಯಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.